ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದುಡ್ಡು ಬಂದಮೇಲೆ ಜನ ಬರ್ತಾರೆ, ದುಡ್ಡಿಲ್ಲ ಅಂದರೆ ಯಾರೂ ಬರಲ್ಲ ಅಂತ ಒಂದು ಮಾತು ತುಂಬಾ ಓಡಾಡುತ್ತೆ. ಆದರೆ ಈ ರೇಖಾ ಅನ್ನುವಂಥ ಈ ಯೂಟ್ಯೂಬರ ಜೀವನದಲ್ಲಿ ಅದು ಉಲ್ಟಾ ಆಗಿದೆ ಅಂತಲೇ ಹೇಳ್ಬೋದು. ಏನಪ್ಪ ಇದು ವಿಷಯ ಅಂದರೆ, ನೋಡಿ, ಈ ರೇಖಾ ಅಡುಗೆ ಚಾನಲ್ ಯಾರಿಗೆ ತಾನೇ ಗೊತ್ತಿಲ್ಲ. ಒಂದು 10 ವರ್ಷದ ತಂಗಿ ಏನು ಇದ್ಲು, ಆಕೆನ ಮದುವೆ ಕೂಡ ಮಾಡಿದ್ರು ಅವರು. ಈ ರೇಖಾ ಮತ್ತು ತಮ್ಮ ಇವರಿಬ್ಬರು ಸೇರಿಕೊಂಡು ಒಂದು ಅಡುಗೆ ಚಾನಲ್ನ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಟೈಮಲ್ಲಿ ಯಾರೂ ಏನು ಅಷ್ಟು ಯೂಟ್ಯೂಬ್ ಚಾನಲ್ಗಳನ್ನ ಮಾಡ್ತಿರಲಿಲ್ಲ. ಕನ್ನಡದಲ್ಲಿ ಇವರು ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆವಾಗ ಏನಮ್ಮ ನೀನೇನು ನಿದ್ದೆ ಮಾಡ್ತಾಯಿದ್ದೀಯ, ಸರಿಯಾಗಿ ಮಾತಾಡು ಅಂತ ಕಾಮೆಂಟ್ ಮಾಡಿದಂಥ ಸುಮಾರು ಕಾಮೆಂಟ್ಗಳನ್ನ ಆ ಒಂದು ಟೈಮಲ್ಲಿ ನೋಡಿದರು. ಈಗ ಏನಪ್ಪ ಅಂದರೆ, ಎಷ್ಟು ಚೆನ್ನಾಗಿ ಅಡುಗೆ ಚಾನಲಲ್ಲಿ ಪಾಪ್ಯುಲರ್ ಆದರು ಅಂದರೆ, ಕನ್ನಡದಲ್ಲಿ ಒಂದು ಅಡುಗೆ ಚಾನಲಲ್ಲಿ ಟಾಪ್ 1 ಅಂತಲೇ ಹೇಳ್ಬೋದು. ಇನ್ನೂ ಕೆಲವರಿದ್ದಾರೆ, ಅದ್ರ ಜೊತೆ ಇವರು ಕೂಡ ಒಂದು ಟಾಪ್ ನಂಬರ್ 1 ಚಾನಲ್ ಅಂತಲೇ ಹೇಳ್ಬೋದು. ಈಗ ಅವರು ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ಒಂದು ಪಾಡ್ಕಾಸ್ಟಲ್ಲಿ ದುಡ್ಡು ಬಂದ ಮೇಲೆ ಜನ ಎಲ್ಲ ದೂರ ಆಗಿಬಿಟ್ರು. ಯಾಕೆ ಅಂದರೆ ಅಸೂಯೆ. ಅಂದರೆ ಅವರು ದುಡ್ಡೇನೋ ಬಂತು, ಚೆನ್ನಾಗೇ ಇದ್ದರು, ನಾನೆಲ್ಲೂ ಅಹಂಕಾರ ಬಿದ್ದಿಲ್ಲ, ನಾನು ಮೊದಲು ಹೇಗಿದ್ನೋ ಹಾಗೆ ಬದುಕ್ತಾಯಿದ್ದೆ. ಆದರೆ ಏನಾಯಿತು, ಆರೋಗ್ಯ ಸಮಸ್ಯೆ ಕಾಡ್ತು. ಥೈರಾಯ್ಡು, BP, ಈ ಒಂದು ಆರೋಗ್ಯ ಸಮಸ್ಯೆ ನನಗೆ ಬಂದಿದ್ದಕ್ಕೆ ಏನಾಯಿತು, ನಾನು ಮತ್ತು ನನ್ನ ತಮ್ಮ ಸಾಯೋಣ ಅಂತ ಹೇಳಿ ನಿರ್ಧಾರ ಮಾಡಿದೆ ಅಂತಲೂ ಕೂಡ ಹೇಳಿದ್ದಾರೆ ಒಂದು ಪಾಡ್ಕಾಸ್ಟಲ್ಲಿ. ನೋಡಿ, ಏನೇ ಆಗಲಿ, ಈ ದುಡ್ಡು ಬರುತ್ತೆ ಹೋಗುತ್ತೆ. ದುಡ್ಡು ಬಂದ್ರೂ ಸಮಸ್ಯೆ, ದುಡ್ಡು ಇಲ್ಲ ಅಂದ್ರೂ ಸಮಸ್ಯೆ.